ಆತ್ಮೀಯರೇ, ಬೆಂಗಳೂರಿನಲ್ಲಿ ನಡೆಯುತ್ತಿರುವ IPL ಟಿಕೆಟ್ಗಳನ್ನು ಕಾಳಸಂತೆ ಅಂದರೆ ಬ್ಲ್ಯಾಕ್ ಟಿಕೆಟ್ ಮಾರಾಟ ಮಾಡುವಾಗ ಪೊಲೀಸ್ ಪೇದೆಗಳು ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಕಾನ್ಸ್ಟೇಬಲ್ಗಳು ಸಿಕ್ಕಿಬಿದ್ದಿದ್ದು ಅವರು ಟಿಕೆಟ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವಷ್ಟು ಧೈರ್ಯ ಗಮನಿಸಿದರೆ ಇವರ ಜೊತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇದೆ. IPL ಟಿಕೆಟ್ ಅಂದರೆ ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಮ್ಯಾಚ್ಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ. ಎಷ್ಟು ಸಾವಿರ ರೂಪಾಯಿ ಆದರೂ ಟಿಕೆಟ್ ಖರೀದಿ ಮಾಡುವ ಕ್ರಿಕೆಟ್ ಪ್ರೇಮಿಗಳು ಇದ್ದಾರೆ. ಬ್ಲ್ಯಾಕ್ ಟಿಕೆಟ್ ಮಾರುವ ಕಿಡಿಗೇಡಿಗಳನ್ನು ಹಿಡಿಯಬೇಕಾದ ಪೊಲೀಸರೇ ಬ್ಲ್ಯಾಕ್ ಟಿಕೆಟ್ ಮಾರ್ತಾ ಇದ್ದಿದ್ದು ಮಾತ್ರ ಕುಚೋದ್ಯ. ಇವರೆಲ್ಲ ಟಿಕೆಟ್ ಮಾರೋಕ್ಕೆ ಆರಿಸಿಕೊಂಡಿದ್ದ ಜಾಗ ಯಾವುದು ಅಂತಂದರೆ ಬೆಂಗಳೂರಿನ ವಿಜಯನಗರದ ಮಾರೇನಹಳ್ಳಿಯ ನಚಿಕೇತ ಪಾರ್ಕ್ ಹತ್ತಿರ. ಟಿಕೆಟ್ ಅಂತ ಕೂಗ್ತಾ ಇದ್ರು ಅನಿಸುತ್ತೆ. ರೆಡ್ ಹ್ಯಾಂಡ್ ಆಗಿ ಪೊಲೀಸ್ನವರು ಹಿಡಿದಾಕಿದ್ದಾರೆ. ಈ 3 ಜನರಲ್ಲಿ ಒಬ್ಬ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಕಂಟ್ರೋಲ್ ರೂಮ್ ಸಿಬ್ಬಂದಿ ವೆಂಕಟಗಿರಿಗೌಡ, ಇನ್ನೊಬ್ಬ ಕಿಂಗ್ಪಿನ್ ಹಲಸೂರು ಟ್ರಾಫಿಕ್ ಕಾನ್ಸ್ಟೇಬಲ್ ರವಿಚಂದ್ರ, ಮತ್ತೊಬ್ಬ ಸುರೇಶ್. ಈ 3 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನುಳಿದ 2 ಕಾಳಸಂತೆಕೋರರಿಗೆ ಪೊಲೀಸರು ಗೋವಿಂದರಾಜನಗರದ ಟಫ್ ಕಾಫ್ ಪೊಲೀಸರು ನೋಟಿಸ್ ನೀಡಿದ್ದಾರಂತೆ. ಸುಮಾರು 61 ಟಿಕೆಟ್ ಬ್ಲ್ಯಾಕ್ನಲ್ಲಿ ಮಾರಿದ್ದಾರೆ. ಹಿರಿಯ ಅಧಿಕಾರಿಗಳು ಪೇದೆಗಳ ಕೈಯಲ್ಲಿ ಟಿಕೆಟ್ ಮಾರಾಟ ಮಾಡಿಸಿದ್ರು ಎನ್ನುವ ಮಾಹಿತಿ ಕೂಡ ಇದೆ. ಪ್ರತಿ ಮ್ಯಾಚ್ಗಳಲ್ಲೂ 150 ಟಿಕೆಟ್ ಪಡೆದು ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡ್ತಾ ಇದ್ರಂತೆ. ಒಂದೊಂದು ಟಿಕೆಟ್ನ ಬೆಲೆ 1200 ರೂಪಾಯಿ ಇದ್ದರೆ ಅದನ್ನು 2500ದಿಂದ 8000ವರೆಗೂ ಮಾರಾಟ ಮಾಡಿದ್ದಾರೆ ಅಂತ. ಒಟ್ಟಾರೆಯಾಗಿ ಒಂದೊಂದು ಮ್ಯಾಚ್ನಿಂದಲೂ 80 ಲಕ್ಷದಿಂದ 1 ಕೋಟಿವರೆಗೂ ಪೊಲೀಸರು ದುಡ್ಡು ಸಂಪಾದಿಸಿರುವ ಬಗ್ಗೆ ಮಾಹಿತಿ ಇದೆಯಂತೆ. ವಿಜಯನಗರದ ಮಾರೇನಹಳ್ಳಿಯ CHBCS ಲೇಔಟ್ನ ನಚಿಕೇತ ಪಾರ್ಕ್ ಹತ್ತಿರ ಬ್ಲ್ಯಾಕ್ ಟಿಕೆಟ್ ಮಾರುವಾಗ ಗೋವಿಂದರಾಜನಗರದ ಮಫ್ತಿಯಲ್ಲಿದ್ದ ಪೊಲೀಸರಿಗೆ ಟಿಕೆಟ್ ಮಾರಲು ಹೋಗಿ ಸಿಕ್ಕಿಬಿದ್ದಿದ್ದಾರೆ ಇವರೆಲ್ಲ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬ್ಲ್ಯಾಕ್ ಟಿಕೆಟ್ ಮಾರಾಟಗಾರರ ಪೊಲೀಸರ ವಿರುದ್ಧ FIR ದಾಖಲಾಗಿದೆ. ಇವರ ಕಳ್ಳ ವ್ಯವಹಾರ ವಾಟ್ಸಾಪ್ ಗ್ರೂಪಿನಲ್ಲೂ ಇನ್ನಷ್ಟು ಮಾಹಿತಿ ಪತ್ತೆಯಾಗಿದೆ. ಪಶ್ಚಿಮ ವಿಭಾಗದ DCP ಗಿರೀಶ್ ಇವರೆಲ್ಲರ ಅಮಾನತಿಗೆ ಶಿಫಾರಸು ಮಾಡಿದ್ದಾರೆ ಎನ್ನಲಾಗಿದೆ. ತನಿಖೆ ಮುಂದುವರೆದಿದ್ದು ಹಿರಿಯ ಅಧಿಕಾರಿಗಳು ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಬರಬೇಕಿದೆ.